ಏನಾಯ್ತು ನಿನಗೆ? ನೋಡಿ ಸರ್, ನನ್ನ ಹೆಸರು ಪ್ರೇಮ ಅಂತ. ನಾನು ಬಸ್ಸಿಗಾಗಿ ದಾರಿ ಕಾಯ್ತೇನೆ. ಎಷ್ಟೊತ್ತಾದ್ರೂ ಬಸ್ ಬರಲಿಲ್ಲ. ಕಾಲುನಡಿಗೆಯಲ್ಲಿ ಮುಂದೆ ಹೋಗಬೇಕು ಅಂತ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ, ಆ ಮರದಲ್ಲಿರುವ ಹೆಬ್ಬಾವು ಓಡಿ ಬಂದು ನನ್ನ ಮುಂದೆ ದಪ್ಪಂತ ಬಿದ್ದು ಬಿಡ್ತು. ಅದಕ್ಕಾಗಿ ಭಯ ಪಡ್ಕೊಂಡು ನಾನು ಹೋಗಿದ್ದೆ ಅಷ್ಟೇ. ಇಷ್ಟಕ್ಕೆ ಎದುರುವುದೇ ಹೆಣ್ಣು ಕಿತ್ತೂರು ರಾಣಿ ಚೆನ್ನಮ್ಮ. ಧೈರ್ಯನ ನೋಡಿ, ನನಗೆ ಧೈರ್ಯ ಬರಬೇಕು ಅಂದ್ರೆ ಅದು ನಿಮ್ಮಂತ ಗಂಡಸರು ನನ್ನ ಜೊತೆಗೆ ಮಾತ್ರ. ಏನು ಹೇಳುತ್ತಿರುವೆ? ಹೌದು ಸರ್, ಒಂದು ವೇಳೆ ನೋಡಿ, ನನಗೆ ತಂದೆ ತಾಯಿ ಯಾರು ಇಲ್ಲ. ನಾನೊಬ್ಬಳು ಈ ಪ್ರಪಂಚದಲ್ಲಿ ಅನಾಥ. ಒಂದು ವೇಳೆ ನೀವೇನಾದ್ರೂ ಬರದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಅದೆಷ್ಟು ಚಿಂತಾಜನಕವಾಗಿರ್ತಿತ್ತು ಗೊತ್ತಾ? ಅಂದ ಹಾಗೆ ತಮ್ಮ ಹೆಸರೇನು? ನನ್ನ ಹೆಸರು ಸಾಗರ್ ಅಂತ. ಇದೇ ಊರಿನ ಶ್ರೀಮಂತ ಶಂಕರಪ್ಪನ ಮೂರನೇ ಮಗ. ಇನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಒಂದು ವೇಳೆ ವ್ಯಾಸಂಗಕ್ಕೆ ಕೈ ಮುಗಿದರೆ ಕಾವೇರಿ ಮಾತೆಯ ಮಡಿಲಲ್ಲಿ ರೈತನ ಮಗನಾಗಿ ದುಡಿದು ತಿನ್ನುತ್ತೇನೆ. ಪ್ರೇಮ, ನೀನು ಈ ಕಡೆ ಒಬ್ಬಳೇ ಬರಲು? ನಾನು ನನ್ನ ಸ್ನೇಹಿತನ ಊರಿಗೆ ಹೋಗ್ಬೇಕಾಗಿದೆ. ಎಷ್ಟೊತ್ತಿಂದ ಬಸ್ಸಿಗಾಗಿ ದಾರಿ ಕಾಯ್ತಾ ಇದ್ದೆ. ಆದ್ರೆ ಯಾಕೆ ಇವತ್ತು ಒಂದು ಬಸ್ ಸಹಿತ ಬಂದಿಲ್ಲ. ಪ್ರೇಮ, ಈ ಹಳ್ಳಿಯಲ್ಲಿ ಅದೊಂದು ದೊಡ್ಡ ಸಮಸ್ಯೆ. ಈ ಬಸ್ ಬಗ್ಗೆ ಒಂದು ತಮಾಷೆ ಇದೆ, ಹೇಳ್ತೀನಿ ಕೇಳು. ನಮ್ಮೂರಿಗೆ ಹೊಸದಾಗಿ ಒಂದು ಸಿದ್ದೇಶ್ವರ ಬಸ್ ಬಂತು. ಅದು ಸಮಯಕ್ಕೆ ಸರಿಯಾಗಿ ಬರುತ್ತಿರಲಿಲ್ಲ. ಒಂದು ದಿನ ಸಮಯಕ್ಕೆ ಸರಿಯಾಗಿ ಬಂತು. ಊರಿನ ಜನರೆಲ್ಲ ಓಡಿ ಬಂದು ಡ್ರೈವರ್ ನನ್ನು ಕೆಳಗಿಳಿಸಿ ಹೂವಿನ ಹಾರ ಹಾಕಿದರು. ಅದಕ್ಕೆ ಡ್ರೈವರ್ ನನಗೆ ಇಷ್ಟೊಂದು ಮರ್ಯಾದೆ ಎಂದು ಕೇಳಿದಾಗ ಸಮಯಕ್ಕೆ ಸರಿಯಾಗಿ ಬಸ್ ಬಂದಿದೆ ಅದಕ್ಕೆ ಎಂದರು. ಅದಕ್ಕೆ ಡ್ರೈವರ್ ಏನು ಹೇಳಿದ ಗೊತ್ತಾ? ಏನ್ ಹೇಳಿದ್ರು? ಇದು ನೆನ್ನೆನೆ ಬರಬೇಕಾಯಿತು, ಇವತ್ತು ಬಂದಿದೆ ಅಂದಾಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಇನ್ನು ತಿಂದ ಮಂಗನಂತ. ಪ್ರೇಮ, ಇಷ್ಟಕ್ಕೆ ನಗುತ್ತಿರುವಲ್ಲ? ಯಾಕೆ ಅಂದ್ರೆ ನೀವು ತುಂಬಾ ತಮಾಷೆಯಾಗಿ ಮಾತನಾಡ್ತಿದ್ದೀರಾ. ಅದಕ್ಕೆ ನಿಮ್ಮ ಮಾತುಗಳನ್ನ ಕೇಳಿ ನನಗೆ ನಗು ಬಂತು. ಪ್ರೇಮ, ಇದು ತಮಾಷೆ ಅಲ್ಲ, ನಿಜ ಸ್ಥಿತಿ. ಇರಲಿ, ಬನ್ನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಎಲ್ಲಿಗೆ? ನಿಮ್ಮ ಹಿತೈಷಿಗಳ ಊರಿಗೆ. ನಿಮ್ಮ ಪರಿಚಯವಾದ ಮೇಲೆ ನನಗೆ ಇಲ್ಲಿ ನಿಮ್ಮೊಂದಿಗೆ ಇರಬೇಕು ಅನಿಸ್ತಾ ಇದೆ. ನೀನು ಏನ್ ಹೇಳುತ್ತೀರ ಪ್ರೇಮ? ನಿಮ್ಮ ಜೊತೆಗೂಡಿ ಹಾಸು ಹೊಕ್ಕಾಗಿ ನನ್ನ ಬಾಳನ್ನ ನಿಮ್ಮ ಜೊತೆ ಕಳೆಯಬೇಕು ಅಂತ ನಾನು ತುಂಬಾ ಅಂದುಕೊಂಡಿದ್ದೇನೆ. ನಾನಿನ್ನು ಮದುವೆಯಾಗದ ಹುಡುಗ, ನೀನು ಅವಿವಾಹಿತೆ. ಇಂಥ ಸಮಯದಲ್ಲಿ ದಾರಿ ತಪ್ಪಿ ಮಾತಾಡುತ್ತಿರಲಿಲ್ಲ ಪ್ರೇಮ. ಖಂಡಿತವಾಗಿ ನೋಡಿ ಸರ್, ನಾನೊಬ್ಬಳು ಒಂಟಿ ಅಷ್ಟೇ ಇಲ್ಲ, ನಾನೊಬ್ಬಳು ಅನಾಥ. ನನಗೆ ತಂದೆ ತಾಯಿ ಅಂತ ಯಾರು ಇಲ್ಲ. ಈ ಪ್ರಪಂಚದಲ್ಲಿ ನನ್ನವರು, ನನ್ನ ಕತೆ ಕೇಳುವವರು ಬೇರೆ ಯಾರು ಇಲ್ಲ. ದಯಮಾಡಿ ನಾನು ನಿಮ್ಮ ಮುಂದೆ ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಹೃದಯ ದೇಗುಲದ ಮಂದಿರದಲ್ಲಿ ನನಗೆ ನಿಮ್ಮ ಸತಿಯ ಸ್ಥಾನವನ್ನ ಕೊಡಿ. ನಾನು ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಾ ನನ್ನ ಜೀವನದಲ್ಲಿ ಮುಕ್ತವಾಗುತ್ತೇನೆ. ಪ್ರೇಮ, ನೀನೇನು ಹೇಳುತ್ತೇವೆ? ಭವಿಷ್ಯದಲ್ಲಿ ನಾನಿನ್ನು ದೊಡ್ಡ ದೊಡ್ಡ ಭರವಸೆಗಳನ್ನು ಇಟ್ಟುಕೊಂಡಿದ್ದೇನೆ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಬೇಕು, ಜನರ ಸೇವೆಯಲ್ಲಿ ತಲ್ಲೀನನಾಗಿ ಇತಿಹಾಸದಲ್ಲಿ ನನ್ನ ಹೆಸರು ಬರೆಯುವಂತಾಗಬೇಕು. ಇಂಥ ಸಮಯದಲ್ಲಿ ನನ್ನ ಮನಸ್ಸನ್ನು ಕೆದಕಬೇಡ ಪ್ರೇಮ. ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಸಾಧನೆಗೆ ನಾನು ಅಡ್ಡಿಯಾಗುವುದಿಲ್ಲ. ಆ ನಿಮ್ಮ ಸಾಧನೆಗೆ ಸ್ಫೂರ್ತಿಯಾಗಿ ನಾನು ನಿಮ್ಮ ಜೀವನದ ಜ್ಯೋತಿಯಾಗಿ ಬದುಕ್ತೀನಿ. ಪ್ರೇಮ, ನೀನಾಡುವ ಮಾತುಗಳು ಪ್ರತಿಯೊಂದು ನನಗೆ ಸೋದರ ಹೂಗಳಂತೆ ಆಗುತ್ತದೆ. ಇನ್ನಂತೆ ಆಗಲಿ. ಹಾಗೆ